ಸಮಸ್ತ ನಾಡಿನ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯಗಳ ಒಂದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಬ್ರಿಟಿಷರಿಂದ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಕನಸು ಕನಸಾಗಿಯೇ ಉಳಿದಿದೆ. ಯಾಕಂದ್ರೆ ನಮಗೆ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯ ಬಂತು. ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ನಿಜವಾದ ಸ್ವಾತಂತ್ರ್ಯ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಆ ಒಂದು ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಯಾವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಬಂತಿದೆ ಅಂದ್ರೆ, ಹೆಣ್ಣು ಮಕ್ಕಳು ನಿರ್ಭೀತವಾಗಿ ರಾತ್ರಿ 12 ಗಂಟೆಯಲ್ಲಿ ಭಯಭೀತರಿಲ್ಲದೆ ಏನು ಓಡಾಡಿದರೆ ಮಾತ್ರ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂದ್ರೆ. ಆದರೆ ಇವತ್ತು ದೇಶಾದ್ಯಂತ ಪ್ರತಿ ನಿಮಿಷ ಪ್ರತಿ ಸೆಕೆಂಡಿಗೆ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ವರದಕ್ಷಿಣೆ ಕಿರುಕುಳ, ಒಂದಲ್ಲ ಒಂದು ದೌರ್ಜನ್ಯಗಳು ಹೆಣ್ಣು ಮಕ್ಕಳು ನಿರಂತರವಾಗಿ ನಡೆಯುವ ಮುಖಾಂತರ ಈ ಒಂದು ಸರ್ಕಾರಗಳು ಈ ಒಂದು ಗಾಂಧಿ ಕಂಡಂತ ಕನಸು ನನಸಾಗಬೇಕಾದ್ರೆ ಇವತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯಾಕೆ ಮದ್ಯಪಾನವನ್ನು ನಿಷೇಧ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಳ್ತಾ ಇದೆ. ಇವತ್ತು ಸರ್ಕಾರದ ಯಾವುದೇ ಉಚಿತ ಭಾಗ್ಯ ಕೊಡ್ಬೋದು, ಆ ಉಚಿತ ಭಾಗ್ಯಗಳು ಇವತ್ತು ಮನೆಯಲ್ಲಿ ಮದ್ಯ ವ್ಯಾಸನಿಗಳಾದರೆ ಅದು ಸಂಪೂರ್ಣವಾಗಿ ಆ ಕುಟುಂಬವನ್ನೇ ಸರ್ವನಾಶ ಮಾಡ್ತದೆ. ಮಕ್ಕಳ ಶಿಕ್ಷಣವನ್ನು ಪಡೆಯಕ್ಕಾಗಲ್ಲ, ಈ ಕಡೆ ಹಿರಿಯರ ಆರೋಗ್ಯವನ್ನು ಕಾಪಾಡ್ಕೊಳ್ಳಕ್ಕಾಗಲ್ಲ. ಅದರ ಜೊತೆಗೆ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಏನು ದುಡಿದು ತಂದಂತಹ ಹಣವನ್ನು, ಕೂಲಿ ಹಣವನ್ನು ಸಹ ಆ ಮದ್ಯ ವ್ಯಾಸನಿಗಳು ಅವರ ಮೇಲೆ ಗಲಾಟೆ ಮಾಡಿ ಅವರನ್ನು ಒಡೆದು ಸಾಯಿಸಿರುವಂತಹ ಪ್ರಕರಣಗಳು ಇದೆ. ಅಂತಹ ನಿರ್ದೇಶನಗಳು ಹೆಚ್ಚಾಗಿದ್ರು ಸಹ ಸರ್ಕಾರ ನಡೀಬೇಕಾದ್ರೆ ಮದ್ಯ ಮಾರಾಟ ಹೆಚ್ಚಾಗಬೇಕು. ಮದ್ಯ ಮಾರಾಟ ಹೆಚ್ಚಾಗಬೇಕಾದ್ರೆ ಅಬಕಾರಿ ಅಧಿಕಾರಿಗಳು ಗಲ್ಲಿಯಲ್ಲೂ ಅಂಗಡಿಗಳು, ಎಲ್ಲಾ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡಕ್ಕೆ ಅವಕಾಶ ಕೊಡಬೇಕು. ಆ ಮದ್ಯ ಮಾರಾಟ ಬಾರದಿಂದ ಸರ್ಕಾರದ ಬರುವಂತ ಉಚಿತ ಅಕ್ಕಿನೂ ಹೋಗ್ತದೆ, 2,000 ರೂಪಾಯಿ ಹೋಗ್ತದೆ, ಕೂಲಿ ನ್ಯಾಯ. ಒಟ್ಟಾರೆಯಾಗಿ ಈ ಮದ್ಯಪಾನದಿಂದ ಬಡ ರೈತ ಕೂಲಿ ಕಾರ್ಮಿಕರ ನೆಮ್ಮದಿ ಮತ್ತು ಜೀವನವನ್ನು ಹಾಳು ಮಾಡುತ್ತಿರುವ ಈ ಒಂದು ಮದ್ಯಪಾನವನ್ನು ನಿಷೇಧ ಮಾಡುವ ತಾಕತ್ತು ಸರ್ಕಾರಗಳು ತೋರಿಸುವ ಮುಖಾಂತರ ನಮ್ಮ ಗಾಂಧಿ ಜಯಂತಿಯಂದು ಈ ಬಡ ರೈತ ಕೂಲಿ ಕಾರ್ಮಿಕರಿಗೆ ಒಂದು ಶುಭ ಸುದ್ದಿಯನ್ನು ಕೊಡಬೇಕು. ಅದು ನಿಜವಾದ ಗಾಂಧಿ ಒಂದು ಜಯಂತಿಯನ್ನು ಆಚರಣೆ ಮಾಡಿದ ದಿನದಂತಾಗ್ತದೆ ಅಂತೇಳಿ ಸರ್ಕಾರಗಳಿಗೆ ರೈತ ಸಂಘದಿಂದ ಮನವರಿಕೆ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ.